ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ರಾಜ್ಯ ಸರ್ಕಾರಿ ನೌಕರರ SSLC ಮತ್ತು PUC ಓದ್ತಾ ಇರೋದು ಮಕ್ಕಳು ಯಾರ್ಯಾರು ಒಳ್ಳೆ 90% ಪ್ಲಸ್ ತಗೊಂಡಿದ್ದಾರೆ ಅವರೆಲ್ಲರಿಗೂ ಒಂದು ಒಳ್ಳೆ ಸಮಾರಂಭ ಸೇರ್ಬಿಟ್ಟು ಎಲ್ಲರಿಗೆ ಸಮಾನ ಮಾಡೋದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಆಲ್ರೆಡಿ ಬಹಳಷ್ಟು ಹೊತ್ತು ಲೇಟ್ ಆಗಿ ಬಂದಿದ್ವಿ, ಹಾಗಾಗಿ ಕ್ಷಮಿಸಬೇಕು. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿನವರು ಬರ್ತಾ ಇದ್ದಾರೆ 16ನೇ ತಾರೀಕು ನಮ್ಮ ಕಲಬುರಗಿ ಜಿಲ್ಲೆಗೆ. ಅದಕ್ಕೆ ಸಾಕಷ್ಟು ಪೂರ್ವ ಸಿದ್ಧತೆ ಮಾಡೋದು ಅವಶ್ಯಕತೆ ಇದ್ದಲ್ಲಿ ಬೆಳಗ್ಗೆ ಮೀಟಿಂಗ್ಸ್ ವಗೇರ ಇತ್ತು, ಹಾಗಾಗಿ ಅದು ಮುಗಿಸಿ ಬರೋವರೆಗೆ ಸ್ವಲ್ಪ ತಡ ಆಯಿತು. ಆದರೂ ಇಷ್ಟು ಒಂದು ಒಳ್ಳೆ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ಸೇರಿ ಅವರು ಒಂದು ಇನ್ಸ್ಪಿರೇಷನ್, ಅವರು ಬೇರೆಯವ್ರಿಗೆ ಆಗೋ ರೀತಿ ಮತ್ತು ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗೋ ರೀತಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿ ತಡವಾಗಿ ಬಂದಿದ್ರು ಸಹ ಬಂದಿದ್ದೀನಿ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ತಮ್ಮೆಲ್ಲರಿಗೆ ಮಕ್ಕಳಾಗಿ ಮಕ್ಕಳು ಎಲ್ಲರೂ ತಂದೆ ತಾಯಿನವರು ಮತ್ತು ನಮ್ಮ ಸರ್ಕಾರಿ ನೌಕರರು ಎಲ್ಲ ಸಂಘ ಪದಾಧಿಕಾರಿಗಳಿಗೆ ಪ್ರತಿಯೊಬ್ಬರ ರೀತಿಯಲ್ಲಿ ಎಲ್ಲರೂ ಬಂದಿದ್ದಾರೆ. ಬಹಳಷ್ಟು ಮಂದಿ ಬಂದಿದ್ದಾರೆ. ಸನಕಿ ಅವರು ಬಂದಿದ್ದಾರೆ, ರಮೇಶ್ ಅವರು ಬಂದಿದ್ದಾರೆ, ಬಸವರಾಜ್ ಅವರು ಬಂದಿದ್ದಾರೆ. ಅವ್ರು ಬಿಟ್ಟು ಬಹಳಷ್ಟು ಮಂದಿ ಇದ್ದಾರೆ. ಎಲ್ಲರದ್ದು ಹೆಸರು ಹೇಳ್ತಾ ಹೋಗಿ ಅಂದ್ರೆ ಬಹಳ ಹೊತ್ತು ಇನ್ನೂ ಲೇಟ್ ಆಗುತ್ತೆ. ನಾವು ಸಮಾನ ಕಾರ್ಯಕ್ರಮ ಮೇಲೆ ಫೋಕಸ್ ಮಾಡಿಬಿಡೋಣ. ನನಗೆ ಬಹಳ ಖುಷಿ ಏನಂದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಯಾವಾಗಲೂ ಎಲ್ಲರೂ ಹೇಳ್ತಾರೆ ಹಿಂದುಳಿದ ಜಿಲ್ಲೆ, ಇಲ್ಲಿ ಇರೋದು ಎಷ್ಟು ಎಂಪ್ಲಾಯೀಸ್ ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮ ಡಿಸ್ಟ್ರಿಕ್ಟ್ ಕಚೇರಿ ಮಾತ್ರ ಇಲ್ಲವೇ, ಡಿವಿಷನ್ ಇದೆ. ಬಹಳಷ್ಟು ಕೆಲಸ ಇತ್ತೀಚೆಗೆ ತಾವೇ ನೋಡ್ತಾ ಇದ್ದೀರಾ. ನನಗೆ ಬಹಳ ಹೆಮ್ಮೆ